ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಅಂದರೆ ಮಹಿಳೆಯರಿಗೆ ತುಂಬ ಅನುಕೂಲವಾಗುವಂಥ ಒಂದು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಔಷಧಿಯನ್ನು ತೋರಿಸ್ತಾ ಇದ್ದೀನಿ. ಮುಟ್ಟಿದರೆ ಮುನಿ ಗಿಡದ್ದು ಅಂದರೆ ನಾಚಿಕೆ ಗಿಡ ಅಂತ ಹೇಳ್ತಾರೆ, ಮತ್ತು ಪತಿವ್ರತೆ ಗಿಡ ಅಂತ ಹೇಳ್ತಾರೆ. ಪತಿವ್ರತೆ ಅಂತ ಅಂದರೆ ಆ ಪದನೇ ದೊಡ್ಡ ವ್ಯಾಲ್ಯೂ ಇರುವಂಥ ಒಂದು ತೂಕ ಇರುವಂಥದ್ದು. ಹಾಗೆ ಇದಕ್ಕೂ ಕೂಡ ಅಷ್ಟೇ ತೂಕ ಇದೆ. ತುಂಬ ಔಷಧಿಯನ್ನು ಗುಣಗಳನ್ನು ಹೊಂದಿದೆ ಇದು. ಈ ನಾಚಿಕೆ ಗಿಡ ಅಂದರೆ ಪತಿವ್ರತೆ ಗಿಡ ನೋಡಿ, ಮುಟ್ಟಿದ ತಕ್ಷಣ ಎಷ್ಟು ನಾಚ್ಕೊಂಡು ಬಿಡುತ್ತೆ ಹೇಳಿ. ಅದು ತುಂಬ ಖುಷಿಯಾಗತ್ತೆ. ಹಾಗೆ ಅದಕ್ಕೂ ಕೂಡ ತುಂಬ ಮುಳ್ಳುಗಳು ಕೂಡ ಉಂಟು ಅದು. ಹಾಗೆ ಎಷ್ಟು ಚಿಕ್ಕದು ನೋಡಲಿಕ್ಕೆ ಅಷ್ಟೇ ಸ್ಟ್ರಾಂಗ್ ಆಗಿದೆ ಅದು. ಕೀಳಲಿಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಹಾಗೆ ನಾನು ಇದರದ್ದು ಯಾವ ರೀತಿ ಔಷಧಿನ ಮಾಡ್ತೀನಿ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ನಾನಿಲ್ಲಿ ಈ ಥರ ಒಂದು ಗ್ಲಾಸಲ್ಲಿ ಅದರದ್ದು ಔಷಧಿಯನ್ನು ಮಾಡ್ಕೊಂಡಿದ್ದೀನಿ. ಔಷಧಿ ಅಂದರೆ ಅದರ ರಸವನ್ನು ತೆಕ್ಕೊಂಡಿದ್ದೀನಿ. ಯಾವ ರೀತಿ ರಸವನ್ನು ತೆಕ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೇನೆ. ಹಾಗೆ ಇದು ತುಂಬ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಹೀಗೆ ಇದು ಹೀಟಿಗೆ, ಬಾಡಿ ಹೀಟಿಗೆ ವೈಟ್ ಬ್ಲಡ್ಸ್ ಅಂತ ಹೇಳ್ತಾರೆ, ಬಿಳಿ ಮುಟ್ಟು ಅಂತ ಹೇಳ್ತಾರೆ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಹೋಗುತ್ತೆ ಇದು. ಹಾಗಾಗಿ ಇದು ತುಂಬ ಅನುಕೂಲ ಆಗುತ್ತೆ. ಹಾಗೆ ನಾನಿಲ್ಲಿ ಗಿಡಗಳನ್ನು ಕಿತ್ಕೊಂಡು ಬಂದಿದ್ದೀನಿ ನೋಡಿ, ಬೇರು ಸಮೇತ ನಾನಿಲ್ಲಿ ಕಿತ್ಕೊಂಡು ಬಂದಿದ್ದೀನಿ. ಬೇರು ತುಂಬ ಇಂಪಾರ್ಟೆಂಟ್ ಇದು. ಈ ಬೇರಲ್ಲೇ ರಾಶಿ ಔಷಧಿ ಗುಣಗಳನ್ನು ಹೊಂದಿದೆ. ನನಗೆ ತುಂಬ ಗಿಡಗಳು ಕೀಳಲಿಕ್ಕೆ ಆಗಲಿಲ್ಲ. ಆದ ಕಾರಣ ನನಗೆ ಎಷ್ಟು ಆಯಿತು ಅಷ್ಟನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಸ್ವಲ್ಪ ದಪ್ಪ ದಪ್ಪ ದಂಟು ಕೂಡ ಅದರಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಅದರ ಚಿಗುರನ್ನು ತೆಕ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪ ದಂಟು ಇದೆಯಲ್ಲ, ಅದನ್ನೆಲ್ಲವನ್ನು ಸೇರಿಸ್ಕೊಂಡು ನಾನಿಲ್ಲಿ ಇದನ್ನು ಕುದಿಸ್ಕೊಳ್ಬೇಕು. ಅಂದರೆ ನೀರಲ್ಲಿ ಕುದಿಸ್ಕೊಳ್ಬೇಕು. ಅದಕ್ಕೂ ಮುನ್ನ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಸಾಧ್ಯನೋ ಅಷ್ಟು ಚೆನ್ನಾಗಿ ನಾನಿಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಮುಳ್ಳುಗಳನ್ನೆಲ್ಲ ತೆಕ್ಕೊಂಡಿದ್ದೀನಿ, ಆದರೂ ಕೂಡ ಸಣ್ಣ ಸಣ್ಣ ಮುಳ್ಳುಗಳು ಉಂಟು. ಅದು ಮುಟ್ಟಿದ ತಕ್ಷಣವೇ ಅದು ಚುಚ್ಕೊಂಡು ಬಿಡುತ್ತೆ ಕೈಗೆಲ್ಲವ. ಹಾಗಾಗಿ ನನ್ನ ಕೈಗೆ ತುಂಬ ಚುಚ್ಚಿಬಿಟ್ಟಿದೆ ಇದು. ತುಂಬ ಭಯದಿಂದನೇ ಮುಟ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇದು ನನಗೂ ಯೂಸ್ ಆಗಿದೆ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ವೈಟ್ ಬ್ಲಡ್ಸಿಗಂತೂ ರಾಮಬಾಣ ಅಂತಲೇ ಹೇಳ್ಬೋದು. ಒಂದು ಸರಿ ನೀವು ಇದನ್ನು ಕುಡಿದ್ರೆ ನಿಜವಾಗ್ಲೂ ಅಷ್ಟು ಪಟ್ಟಂತ ಅದರ ರಿಸಲ್ಟ್ ನೀವು ನೋಡ್ಬೋದು. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಹಾಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಇದನ್ನು. ಹಾಗೆ ನಾನಿಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ತುಂಡುಗಳನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. 2 ಗ್ಲಾಸ್ ನೀರು ಹಾಕಿದರೆ ಅದು 1 ಗ್ಲಾಸ್ ಬರುವಷ್ಟು ನಾವು ಇದನ್ನು ಕುದಿಸ್ಕೊಳ್ಬೇಕು. ಅಂದರೆ ಕಷಾಯ ರೂಪದಲ್ಲಿ ಕುದಿಸ್ಕೊಳ್ಬೇಕು. ನಾನು ಇದನ್ನು ನೈಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಕುಡಿಬೇಕಂತ, ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಂತ. ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿಬೋದು, ತೊಂದರೆ ಇಲ್ಲ. ಆದರೆ ನಾನು ಇದನ್ನು ಖಾಲಿ ಹೊಟ್ಟೆಯಲ್ಲಿ, ಅಂದರೆ ಔಷಧಿ ಅಂತ ಅಂದರೆ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡು ತುಂಬ ಒಳ್ಳೆಯದು ಹೇಳಿ ಆ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ನೀವು ಇದು ಚೆನ್ನಾಗಿ ಕುದೀತಾ ಇದೆ. ಸಣ್ಣ ಉರಿಯಲ್ಲೇ ಕುದಿಸ್ಬೇಕು. ಇದು ತುಂಬ ನೀರು ಬತ್ತಬೇಕು. ಎಷ್ಟು ಚೆನ್ನಾಗಿ ಬತ್ತತ್ತೋ, ಎಷ್ಟು ಚೆನ್ನಾಗಿ ಕಲರ್ ಬರುತ್ತೋ, ನೀವು ಆಲ್ರೆಡಿ ನಾನು ಇಲ್ಲಿ ಗ್ಲಾಸಲ್ಲಿ ತೋರಿಸಿದ್ದೀನಿ. ಅಷ್ಟು ಚೆನ್ನಾಗಿ ಗ್ಲಾಸಲ್ಲಿ ಕಲರ್ ಬರಬೇಕು ಆ ನೀರು. ಹಾಗಾದರೆ ಮಾತ್ರ ಅದರದ್ದು ಪೂರ್ತಿ ರಸ ಬಿಟ್ಕೊಂಡಿದೆ ಅಂತ ಹೇಳಿ. ನೈಟ್ ಕುದಿಸಿ ಹಾಗೇ ಇಟ್ಟರೆ ಬೆಳಿಗ್ಗೆ ತುಂಬ ಚೆನ್ನಾಗಿ ಅದರ ಗುಣಗಳು ಎಲ್ಲವೂ ಬಿಟ್ಕೊಂಡಿರುತ್ತೆ. ಅದರ ರಸಗಳೆಲ್ಲ ಬಿಟ್ಕೊಂಡಿರುತ್ತೆ, ಔಷಧಿ ಗುಣಗಳು. ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹೇಳಿ. ಮಹಿಳೆಯರಿಗಂತೂ ಸಖತ್ತಾಗಿರುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಇದು ನಾನು ಟ್ರೈ ಮಾಡಿದ್ದು. ನಾನು ಟ್ರೈ ಮಾಡಿ ನಿಮಗೆ ಅದನ್ನು ರಿಸಲ್ಟ್ ನಾನೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ನನಗೂ ಯಾರೋ ಹೇಳಿದ್ದು, ಬೇರೆಯವರು ಹೇಳಿದ್ದು. ಮತ್ತು ಇದು ಮೂಲವ್ಯಾಧಿ ಇದ್ದವರಿಗೂ ಕೂಡ ಈ ಥರ ಮಾಡಿ ಕೊಡ್ತಾರಂತೆ. ನನಗೆ ಈಗ ಸದ್ಯ ಗೊತ್ತಾಗಿದ್ದು, ಮೂಲವ್ಯಾಧಿಯವರಿಗೂ ಕೊಡ್ತಾರಂತೆ ಇದನ್ನು. ಹಾಗೆ ಇದು ಹೀಟಿಗೆ, ಮಹಿಳೆಯರಿಗೆ ಬಾಡಿ ಹೀಟಾಗಿರುತ್ತಲ್ಲ, ತುಂಬ ಒಳ್ಳೆಯದಿದು. ಈ ರಸ ತುಂಬ ರಾಮಬಾಣದ ಥರನೇ ಇದು ವರ್ಕ್ ಮಾಡುತ್ತೆ. ಅದರ ಕೆಲಸ ಅಷ್ಟೇ ಫಾಸ್ಟಾಗಿ ಕೊಡುತ್ತೆ ರಿಸಲ್ಟ್ ಕೂಡ. ಹಾಗಾಗಿ ಆಫ್ ಮಾಡಿದ್ದೀನಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನಿಲ್ಲಿ. ನೀವು ನೋಡ್ತಾ ಇರ್ಬೋದು ನೀರು ಎಷ್ಟು ಬತ್ತಿದೆ ಅಂತೇಳಿ. ಅಷ್ಟು ಮೇಲ್ಗಡೆ ಇತ್ತು, ಇಷ್ಟು ಕೆಳಗಡೆ ಹೋಗಿದೆ. ಅಂದರೆ ನಾನು ಅದು ಮುಳುಗುವಷ್ಟು ನೀರು ಹಾಕಿದ್ದೆ, ಪೂರ್ತಿ ಅದು ಮುಳುಗುವಷ್ಟು ನೀರು ಹಾಕಿದೆ. ಗ್ಲಾಸಲ್ಲಿ ಅಳತೆ ಮಾಡಿ ಹಾಕಿರಲಿಲ್ಲ, ಫುಲ್ ಹಾಕಿದೆ. ಅದು ಈಗ ಸುಮಾರು ಬತ್ತಿದೆ. ಗೊತ್ತಾಗುತ್ತೆ ನಾವು ಎಷ್ಟು ನೀರು ಹಾಕಿದ್ದೀವಿ, ಎಷ್ಟು ಬತ್ತಿದೆ ಅಂತ ಹೇಳಿ. ಕಾಲು ಭಾಗದಷ್ಟು ನೀರು ಉಳ್ಕೊಂಡಿದೆ ಅಷ್ಟೇ, ನೋಡ್ತಾ ಇರ್ಬೋದು. ಹಾಗೆ ನಾನು ಇದನ್ನು ಮುಚ್ಚಿ ಹಾಗೆ ಇಟ್ಬಿಡ್ತೀನಿ. ಮಾರ್ನಿಂಗ್ ಇದನ್ನು ತೆಕ್ಕೊಂಡು, ಅಂದರೆ ಸೋಸ್ಕೊಂಡು ಕುಡಿಬೇಕಂತ ಹೇಳಿ ಅಷ್ಟೇ. ನೋಡಿ, ಈ ರೀತಿ ಆಗಿದೆ. ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಬ್ಲ್ಯಾಕ್ ಟೀ ಥರ ಕಾಣಿಸ್ತಾ ಇದೆ ನಿಮಗಿದು. ಕುಡಿಲಿಕ್ಕೆ ಕೂಡ ಸಖತ್ತಾಗೇ ಇರುತ್ತೆ. ನಾನು ಇದನ್ನು ಕುಡಿತಾ ಇದ್ದೀನಿ. ಯಾರಿಗೆಲ್ಲ ವೈಟ್ ಬ್ಲಡ್ ಸಮಸ್ಯೆ ಉಂಟು, ದಯವಿಟ್ಟು ಈ ಥರದೊಂದು ಈ ಕಷಾಯನ ಮಾಡ್ಕೊಂಡು ಕುಡೀರಿ. ಅಂದರೆ ಏನಂತ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ, ಏನೂ ತೊಂದರೆ ಆಗೋಲ್ಲ. ತುಂಬ ಒಳ್ಳೆಯದು, ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ತುಂಬ ತಂಪು ಕೂಡ ದೇಹಕ್ಕೆ ಇದು. ಮೂಲವ್ಯಾಧಿಯವರು ಕೂಡ ಇದನ್ನು ಮಾಡ್ಕೊಂಡು ಕುಡಿತಾರಂತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಹೀಟ್ ಆಗಿರುತ್ತೆ ಬಾಡಿಗೆ, ತುಂಬ ತಂಪನ್ನು ಕೊಡುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದನ್ನು ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರು ಓಕೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.